ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಬೆಳಗಾಯ್ತು ಪ್ರಿಯರೇ, 7 ಗಂಟೆ ಆಯಿತು. ಈಗಾಗಲೇ ನೀವು ಎಚ್ಚರಗೊಂಡು ದೇವರ ಮಾತುಗಳನ್ನು ಕೇಳಲು ಸಿದ್ಧರಾಗಿದ್ದೀರಾ? ವೈಯಕ್ತಿಕವಾಗಿ ದೇವರೊಂದಿಗೆ ಪ್ರಾರ್ಥಿಸುವಂಥದ್ದು, ನಿಮ್ಮಷ್ಟಕ್ಕೆ ನೀವು ಬೈಬಲ್ ಓದೋದು ಎಷ್ಟೋ ಅವಶ್ಯಕವಾಗಿದೆ. ಹೀಗೆ ವಾಕ್ಯವನ್ನು ಎಲ್ಲರೂ ಸೇರಿ ಧ್ಯಾನಿಸ್ತಿದ್ದೇವೆ, ಆದರೆ ನಿಮ್ಮಷ್ಟಕ್ಕೆ ನೀವೇ ವೈಯಕ್ತಿಕವಾಗಿ ದೇವರು ನಿಮ್ಮ ಸಂಗಡ ಏನು ಮಾತಾಡ್ತಾರೆಂದು ಎಂದು ದೇವರ ವಾಕ್ಯ ಓದಿ ತಿಳಿದುಕೊಳ್ಳಬೇಕಾದ ಜವಾಬ್ದಾರಿಕೆ, ಅವಶ್ಯಕತೆ ನಮ್ಮೆಲ್ಲರಿಗೂ ಇದೆ. ಬನ್ನಿ, ಈ ದಿನ ದೇವರ ವಾಕ್ಯದಿಂದ ಏನು ಕಲೀಲಿಕ್ಕಾಗುತ್ತೆ ಎಂದು ನೋಡೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಈ ದಿನಕ್ಕೆ ದೇವರೇ ನಮಗೆ ಅವಶ್ಯಕವಾದ ಸಂದೇಶವನ್ನು, ವಾಕ್ಯವನ್ನು ದೇವರೇ ನಿಮ್ಮ ಮಕ್ಕಳಾಗಿ ಈ ಪ್ರಪಂಚದಲ್ಲಿ ಹೇಗಿರಬೇಕೆಂದು, ಏನ್ ಮಾಡಬೇಕೆಂದು ಕಲಿಸಿಕೊಡಿರಿ ಎಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಅನೇಕ ವಿಧವಾದ ವಾರ್ತೆ ದಿನವಿಡೀ ನಾವು ಕೇಳುತ್ತಾ ಇರುತ್ತೇವಲ್ಲವೇ? ಅದರಲ್ಲಿ ಅನೇಕ ವಿಷಯಗಳನ್ನು ನಮಗೆ ತಿಳಿಸಲಾಗ್ತದೆ. ದೊಡ್ಡ ದೊಡ್ಡ ಗಣ್ಯರ ಕುರಿತಾಗಿ ಅನೇಕ ವಿಷಯಗಳ ಕುರಿತಾಗಿ ನಮಗೆ ತಿಳಿಸಲಾಗ್ತದೆ. ನಾನಾ ವಿಧವಾದ ಪರಿಸ್ಥಿತಿಗಳ ಕುರಿತು ತಿಳಿಸಲಾಗುತ್ತೆ. ಆದರೆ ಆ ವಾರ್ತೆಯಲ್ಲಿ ಇರುವ ಯಾವುದೂ ಕೂಡ ನಮಗೆ ಪ್ರಯೋಜನಕರವಾಗಿರೋದಿಲ್ಲ. ಆದರೂ ಸಹ ನಾವು ಆ ವಾರ್ತೆಯನ್ನು ವೀಕ್ಷಿಸುತ್ತೇವೆ. ಅದರಿಂದ ನಮಗೆ ಏನು ಸಿಗದಿದ್ದರೂ ಕೂಡ ಎಷ್ಟೋ ಆಸಕ್ತಿಯಿಂದ ದಿನಾಲು ವಾರ್ತೆ ನೋಡ್ತೇವಲ್ಲವೇ? ಎಲ್ಲರೂ ನೋಡ್ಲಿಕ್ಕಾಗದಿದ್ದರೂ ಸಹ ಕೆಲವರು ಮಾತ್ರ ನೋಡ್ತಾರೆ. ಆದರೆ ದೇವರ ಚಿತ್ತವಿಲ್ಲದೆ, ದೇವರ ಪ್ರಣಾಳಿಕೆ ಇಲ್ಲದೆ ಯಾವುದೂ ಈ ಲೋಕದಲ್ಲಿ ನಡೆಯುವುದಿಲ್ಲ ಎಂದು ನಾವು ನಂಬುವುದಾದರೆ ಯಾವ ವಿಷಯದಲ್ಲಿಯೂ ನಾವು ಆಂದೋಲನಗೊಳ್ಳುವ ಅವಶ್ಯಕತೆ ಇಲ್ಲ, ಗಲಿಬಿಲಿಗೊಳಗಾಗುವ ಅವಶ್ಯಕತೆ ಇಲ್ಲ. ಹೀಸ್ ಆನ್ ದ ಥ್ರೋನ್ ಅನ್ನುತ್ತೇವಲ್ಲವೇ? ಆತನೇ ಸಿಂಹಾಸನಾಸೀನರುಡನಾಗಿದ್ದಾನೆ. ಅಲ್ಲಿಂದಲೇ ಆರ್ಡರ್ಸ್ ಬರುತ್ತವೆ. ಅದು ಯಾರಿಗಾದರೂ ಸಹ, ಯಾವುದೇ ದೇಶದವರಿಗಾದರೂ ಸಹ. ಅದನ್ನೇ ಬೈಬಲ್ ಸ್ಪಷ್ಟವಾಗಿ ಹೇಳ್ತದೆ. ರೋಮಪುರದವರಿಗೆ 13ನೇ ಅಧ್ಯಾಯ ವಚನ 1 ಹೇಳ್ತದೆ, ಪ್ರತಿ ಮನುಷ್ಯನು ತನ್ನ ಮೇಲಿರುವ ಅಧಿಕಾರಿಗಳಿಗೆ ಅಧೀನನಾಗಿರಲಿ, ಯಾಕೆಂದರೆ ದೇವರಿಂದ ಹೊರತು ಒಬ್ಬರಿಗೂ ಅಧಿಕಾರವಿರುವುದಿಲ್ಲ. ಯಾವುದೇ ಅಧಿಕಾರವಾಗಲಿ ಅದು ದೇವರಿಂದಲೇ ಬಂದದ್ದಾಗಿದೆ. ಇರುವ ಅಧಿಕಾರಿಗಳು ದೇವರಿಂದಲೇ ನೇಮಿಸಲ್ಪಟ್ಟವರು ಎನ್ನುವಂಥದ್ದೇ. ಇರುವ ಅಧಿಕಾರಿಗಳು, ಅಧಿಕಾರವು ದೇವರಿಂದಲೇ ನೇಮಿಸಲ್ಪಟ್ಟದ್ದಾಗಿ ಇದೆ. ನಿಜವೇ ಪ್ರಿಯರೇ, ಅಧಿಕಾರ ದಾಹ ಎನ್ನುವುದು ಈ ದಿನ ಪ್ರತಿಯೊಬ್ಬರನ್ನು ಕಾಡಿಸಿ ಪೀಡಿಸುತ್ತಾ ಇದೆ. ಹೇಗಾದರೂ ಮಾಡಿ ಪಾಲಿಟಿಕ್ಸ್ನಲ್ಲಿ ಸೇರಬೇಕು, MLA ಪೋಸ್ಟ್ಗಾಗಲಿ MP ಪೋಸ್ಟ್ಗಾಗಲಿ ನಿಂತ್ಕೊಳ್ಬೇಕು, ರಾಜಕೀಯದಲ್ಲಿ ಒಂದು ಚಕ್ರ ತಿರುಗಿಸಬೇಕು ಎಂಬ ಆಸೆಯಿಂದ ಈ ದಿನ ಬಹಳಷ್ಟು ಜನ ದೇವರ ಮಕ್ಕಳು ಕೂಡ, ನಾನು ದೇವರ ರಾಜ್ಯದ ಪ್ರತಿನಿಧಿಯಾಗಿ ಪಾಲಿಟಿಕ್ಸ್ ಸೇರಿದರೆ ದೇಶ ಉದ್ಧರಿಸಬಹುದು ಅನ್ನುತ್ತಾರೆ. ಎಷ್ಟರ ಮಟ್ಟಿಗೆ ನಿಜ, ಎಷ್ಟರ ಮಟ್ಟಿಗೆ ಸಾಧ್ಯ ನನಗೆ ಗೊತ್ತಿಲ್ಲ. ಆದರೆ ಅದು ದೇವರ ಚಿತ್ತ ಆಗಿರೋದಾದರೆ, ದೇವರ ಏರ್ಪಾಟಾಗಿರೋದಾದರೆ, ದೇವರು ನಮ್ಮನ್ನು ಹೆಚ್ಚಿಸುವುದಾದರೆ ಯಾರು ಕೆಳಗಿಳಿಸ್ಲಿಕ್ಕಾಗಲ್ಲ. ಆದರೆ ನಮಗೆ ಅಥವಾ ನಮಗೇನಾದರೂ ಪ್ರೇರೇಪಣೆ ಉಂಟಾದರೆ ಒಬ್ಬ ಸಾಮಾನ್ಯ ನಾಗರಿಕನಾಗಿಯೂ ಕೂಡ ನಾವು ದೇಶಕ್ಕೆ ಸೇವೆ ಸಲ್ಲಿಸಬಹುದು, ದೇಶ ಅಭಿವೃದ್ಧಿಗೋಸ್ಕರ ಹೋರಾಡಬಹುದು, ದೇಶದ ಕ್ಷೇಮಕ್ಕೋಸ್ಕರ ನಾವು ಪ್ರಾರ್ಥಿಸಬಹುದು. ದೇಶವನ್ನು ಕಾಪಾಡುವುದಕ್ಕಾಗಿ ಮಿಲಿಟರಿಯಲ್ಲಿಯೇ ಸೇರುವ ಅಗತ್ಯವಿಲ್ಲ. ಮೊಳಕಾಲೂರಿ ಪ್ರಾರ್ಥಿಸುವುದಾದರೆ ದೇವರ ಬೇಲಿ ನಮ್ಮ ಸುತ್ತಲೂ, ನಮ್ಮ ದೇಶದ ಸುತ್ತಲೂ ಇರುತ್ತೆ. ದೇಶದಲ್ಲಿ ನೀವು ಅನೇಕರಿಗೆ ಪ್ರಭಾವ ಬೀರಬೇಕಾದರೆ ನೀವು ಒಬ್ಬ ಪೊಲಿಟಿಷಿಯನ್ ಆಗುವ ಅವಶ್ಯಕತೆ ಇಲ್ಲ. ನೀವು ಪ್ರೀತಿ, ದಯೆ ಉಳ್ಳಂತಹ ಯಥಾರ್ಥನಾದ ವ್ಯಕ್ತಿಯಾಗಿರೋದಾದರೆ ಆಟೋಮೆಟಿಕ್ ಆಗಿ ನೀವು ಎಲ್ಲರಿಗೂ ಇಷ್ಟಕರವಾಗಿರ್ತೀರಿ, ಎಲ್ಲರಿಗೂ ಅಭಿಮಾನಿಯಾಗಿರ್ತೀರಿ. ಹಾಗಾಗಿ ನೀವು ಯಾವುದೇ ಸ್ಥಾನದಲ್ಲಿದ್ದರೂ ಕೂಡ, ಯಾವುದೇ ಪ್ರೊಫೆಷನಲ್ಲಿದ್ದರೂ ಕೂಡ, ಯಾವುದೇನೇ ಆಗಿದ್ರೂ ಕೂಡ ಒಬ್ಬ ನಿಜ ಕ್ರೈಸ್ತನಾಗಿ, ಒಬ್ಬ ಸಾಮಾನ್ಯನಾಗಲಿ, ಒಬ್ಬ ಅಧಿಕಾರಿಯಾಗಲಿ, ಒಂದು ಉನ್ನತವಾದ ಸ್ಥಾನದಲ್ಲಾಗಲಿ ದೇವರನ್ನು ಮಹಿಮೆ ಪಡಿಸಬೇಕೆಂಬ ಆಸೆ ಉಳ್ಳವರಾಗಿರೋದಾದರೆ ಅದ್ಭುತ ಕಾರ್ಯಗಳು ನಡೆಯುತ್ತವೆ. ಕಳೆದ ವರ್ಷ ನಮ್ಮ ದೇಶದಲ್ಲಿ ಎಲೆಕ್ಷನ್ ನಡೆದುವಲ್ಲವೇ? ಅದ್ಭುತವಾಗಿ ದೇವರು ಆ ದಿನಗಳಲ್ಲಿ ಕಾಯ್ದು ಕಾಪಾಡಿದರಲ್ಲವೇ? ದೇವರು ನೇಮಿಸಲ್ಪಟ್ಟಂತಹ ನಾಯಕರನ್ನೇ ದೇವರು ಏರ್ಪಡಿಸಿದಾರಲ್ಲವೇ? ಆ ಎಲೆಕ್ಷನ್ನಲ್ಲಿ ನಾವು ನಂಬುತ್ತೇವೆ ದೇವರ ನೇಮಕದ ಪ್ರಕಾರ ನಾಯಕರನ್ನು
ದೇವರು ನಮ್ಮ ದೇಶಕ್ಕೆ ಅನುಗ್ರಹಿಸಿದ್ದಾರೆ. ಎಲ್ಲವೂ ಕಂಪ್ಯೂಟರ್ ಆಗಿರೋದ್ರಿಂದ ಈ ದಿನಗಳಲ್ಲಿ ಬ್ಯಾಲೆಟ್ ಪೇಪರ್ಗಳೆಲ್ಲ ಕೂತ್ಕೊಂಡು ಲೆಕ್ಕಿಸುವ ಅವಶ್ಯಕತೆ ಇಲ್ಲದೆ EVM ಮಷಿನ್ಸ್ ಮುಖಾಂತರ ತಕ್ಷಣವೇ ನಂಬರ್ಸ್ ಹೇಳ್ಬಿಡ್ತಿದಾರಲ್ಲವೇ? ಆ ರೀತಿಯಾಗಿ ಎಲೆಕ್ಷನ್ ನಡೆದ ನಂತರ ಯಾವ ರೀತಿ ರಿಸಲ್ಟ್ಸ್ ಬಂದುವು ಎಂದು ಗೊತ್ತಾಗೋದಕ್ಕಿಂತ ಮುಂಚೆ ನಾವೇ ಬರ್ತೇವೆ, ನಾವೇ ಅಧಿಕಾರಕ್ಕೆ ಬರ್ತೇವೆ ಎಂಬುದಾಗಿ ಆಗಲೇ ಎಕ್ಸಿಸ್ಟ್ ಪೋಲ್ ಕೂಡ ಹೇಳಿದುವು. ಯಾರ್ಯಾರು ಸ್ಥಾನಕ್ಕೆ ಬರ್ತಾರೆ, ಯಾರ್ಯಾರು ಸೋತು ಹೋಗ್ತಾರೆ, ಯಾರ್ಯಾರಿಗೆ ಎಷ್ಟು ಸೀಟ್ ಸಿಗ್ತವೆ ಎಂಬ ಭವಿಷ್ಯವಾಣಿ ಹೇಳಿದವರಂತೆ ಮಾತಾಡ್ತಲೇ ಇದ್ರು. ಆದರೆ ಅದೆಲ್ಲದರ ಹಿಂದೆ ದೇವರ ಹಸ್ತವಿತ್ತು ಎಂದು ನಾವು ನಂಬುವುದಾದರೆ ನಾವು ದೇವರ ಸನ್ನಿಧಿಯಲ್ಲಿ ಆತನ ಚಿತ್ತವೊಂದೇ ನೆರವೇರುವ ಹಾಗೆ ನಾವು ಪ್ರಾರ್ಥನೆ ಮಾಡಬೇಕಾಗುತ್ತೆ. ಒಂದು ವಚನ ನೋಡಿಕೊಳ್ಳೋಣ ಬನ್ನಿ. ಪೌಲನು ತಿಮೋತಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ ವಚನ 1ರಿಂದ ಓದುತ್ತಿದ್ದೇನೆ ಕೇಳ್ರಿ. ನಾವು ಸಂಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡಿ ನಮಗೆ ಸುಖ ಸಮಾಧಾನಗಳುಂಟಾಗುವ ಹಾಗೆ. ಬಹಳಷ್ಟು ಜನ ಹೇಳ್ತಾರೆ, ಎಲೆಕ್ಷನ್ನಲ್ಲಿ ಯಾರು ಗೆದ್ದು ಬಂದರೆ ನಮಗೇನು, ಈ ರಾಜಕೀಯಕ್ಕೂ ನಮಗೂ ಏನು ಸಂಬಂಧ ಇದೆ? ನಮ್ಮ ದೇವರು ನಮಗಿದ್ದಾರಲ್ಲವೋ, ನಾವು ಪ್ರಾರ್ಥನೆ ಮಾಡಿಕೊಳ್ತಿದ್ದೇವಲ್ಲವೋ, ನಾವು ಕ್ಷೇಮವಾಗಿದ್ದೇವಲ್ಲವೇ ಎನ್ನುವಂತೆ ಮಾತಾಡ್ತಿರ್ತಾರೆ. ಆದರೆ ನಾವು ಸಂಪೂರ್ಣವಾದ ಭಕ್ತಿಯಿಂದಲೂ ಗೌರವದಿಂದಲೂ, ಅಂದರೆ ಶ್ರೇಷ್ಠವಾದ ರೀತಿಯಲ್ಲಿ ಸಮಾಧಾನದಿಂದ ಇರಬೇಕಾದರೆ, ನೆಮ್ಮದಿಯಿಂದಲೂ ಸುಖದಿಂದಲೂ ಬದುಕಬೇಕಾದರೆ ನಾವು ಪ್ರಾರ್ಥಿಸಬೇಕೆಂಬುದಾಗಿದೆ ಬೈಬಲ್ನಲ್ಲಿ. ನಮಗೆ ಸುಖ ಸಮಾಧಾನ ಉಂಟಾಗಿ ಕಾಲಕ್ಷೇಪ ಮಾಡುವುದಕ್ಕಾಗಿ ಎಲ್ಲದಕ್ಕಿಂತಲೂ ಮೊದಲು ಮನುಷ್ಯರಿಗೋಸ್ಕರವೂ ಅರಸರುಗಳಿಗಾಗಿಯೂ ಅಧಿಕಾರಿಗಳಿಗಾಗಿಯೂ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾಸ್ತುತಿಗಳನ್ನು ಮಾಡಬೇಕೆಂದು ಎಚ್ಚರಿಸುತ್ತೇನೆ. ಅಧಿಕಾರಿಗಳಿಗೋಸ್ಕರ, ರಾಜರುಗಳಿಗೋಸ್ಕರ ನಾವು ವಿಜ್ಞಾಪನೆ ಮಾಡಬೇಕು. ಪ್ರಾರ್ಥನೆ ಅಷ್ಟೇ ಅಲ್ಲ, ವಿಜ್ಞಾಪನೆ ಕೂಡ ನಾವು ಮಾಡಬೇಕು. ಏನಂತಿದೆ? ವಿಜ್ಞಾಪನೆ, ಪ್ರಾರ್ಥನೆ, ಮನವಿ, ಕೃತಜ್ಞತಾ ಸ್ತುತಿ ಮಾಡಬೇಕಂತೆ. 4 ಪದಗಳಿವೆ. ಏನಂತೆ? ಪ್ರಾರ್ಥನೆ, ವಿಜ್ಞಾಪನೆ, ಮನವಿ. ಏನದು? ಮನವಿ. ಕೊನೆಯದಾಗಿ ಕೃತಜ್ಞತಾ ಸ್ತುತಿ. ಮನವಿ ಅಂದರೆ ಬೇಡಿಕೊಳ್ಳೋದು. ಇಂತಹ ಪಾರ್ಟಿ ಗೆಲ್ಲಬೇಕು, ಇಂತಹ ವ್ಯಕ್ತಿ ಗೆಲ್ಲಬೇಕು, ಅವರಿಗೆ ವೋಟ್ ಹಾಕಿರಿ, ಇಂಥವ್ರಿಗೆ ಹಾಕಬೇಡಿರಿ ಎಂದು ಹೇಳಬೇಕಾದ ಕೆಲಸ ನಮ್ಮದಲ್ಲ. ನಾವು ಮಾಡಬೇಕಾದದ್ದು, ದೇವರೇ ನೀನು ಆರಿಸಿಕೊಂಡಂಥವರನ್ನು ನೀನೇ ಗೆಲ್ಲಿಸು, ನೀನು ಆರಿಸಿಕೊಂಡಂಥವರನ್ನು ನಿಲ್ಲಿಸು. ಆಗ ಖಚಿತವಾಗಿಯೂ ಆ ದೇವರ ಚಿತ್ತದಲ್ಲಿ ಸಮಸ್ತವೂ ಇರುವುದರಿಂದ ಎಂಥದೇ ಪರಿಸ್ಥಿತಿಯಲ್ಲಾಗಲಿ ಮೇಲಾಗುತ್ತೆ ಹೊರತು ಕೇಡಾಗುವುದಿಲ್ಲ. ನಿಮ್ಮಲ್ಲಿ ಎಷ್ಟು ಜನ ದೇಶಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೀರಿ? ಎಲ್ಲಾ ಮನುಷ್ಯರಿಗಾಗಿ ಪ್ರಾರ್ಥಿಸಿ ಎಂದು ಹೇಳಲಾಗಿದೆ. ಯಾಕೆಂದರೆ ಉಕ್ರೇನ್ನಲ್ಲಿ ಯುದ್ಧ ಆದರೆ ಇಂಡಿಯಾಕ್ಕೆ ಎಫೆಕ್ಟ್ ಆಗಲಿಲ್ಲವೋ? ಇಸ್ರಾಯೇಲ್ ದೇಶದಲ್ಲಿ ಯುದ್ಧ ನಡೆಯುತ್ತಾ ಇದ್ರೆ ಭಾರತೀಯರ ಮೇಲೆ ಅದರ ಪ್ರಭಾವ ಬೀರಲಿಲ್ಲವೋ? ಚೈನಾದಲ್ಲಿ ಕೊರೋನಾ ಬಂದರೆ ಪ್ರಪಂಚವೆಲ್ಲವೂ ಅದಕ್ಕೆ ಗುರಿಯಾಗಲಿಲ್ಲವೋ? ಅದಕ್ಕೆ ಎಲ್ಲಾ ಮನುಷ್ಯರಿಗಾಗಿ ಪ್ರಾರ್ಥಿಸಬೇಕು. ಕೆಲವರು ಚೆನ್ನಾಗಿರಬೇಕು, ಕೆಲವರು ನಾಶವಾಗಬೇಕೆನ್ನುವುದು ದೇವರ ಇಷ್ಟವಲ್ಲ. ಕೆಲವರು ಜಯಿಸಬೇಕು, ಕೆಲವರು ಸಾಯಬೇಕು ಎನ್ನುವಂಥದ್ದು ಆತನ ಪ್ರಣಾಳಿಕೆ ಅಲ್ಲ. ಅದಕ್ಕಾಗಿಯೇ ನಾವು ಮನುಷ್ಯರೆಲ್ಲರಿಗೋಸ್ಕರ ಪ್ರಾರ್ಥಿಸಬೇಕು. ನಮ್ಮ ಶತ್ರುಗಳಿಗಾಗಿಯೂ ಪ್ರಾರ್ಥಿಸಬೇಕು, ರಾಜರುಗಳಿಗಾಗಿ ಪ್ರಾರ್ಥಿಸಬೇಕು. ಅ ಕಿಂಗ್ ಮೇಕ್ಸ್ ಅ ಡಿಸಿಷನ್. ತೀರ್ಮಾನ ಮಾಡುವಂತಹ ಅಧಿಕಾರಿಗಳು, ಹೌದಲ್ಲವೇ? ಅವರು ತೀರ್ಮಾನ ಸರಿಯಾಗಿ ಮಾಡದಿದ್ದರೆ ಅದು ದೇಶದ ಮೇಲೆಲ್ಲ ಪ್ರಭಾವ ಬೀರುತ್ತದೆ, ಮನುಷ್ಯರೆಲ್ಲರ ಮೇಲೆ ಪ್ರಭಾವ ಬೀರುತ್ತದೆ. ಇಟ್ಸ್ ಅವರ್ ರೆಸ್ಪಾನ್ಸಿಬಿಲಿಟಿ ಟು ಪ್ರೇ ಫಾರ್ ಅವರ್ ಲೀಡರ್ಸ್. ನಮ್ಮ ದೇಶದ ನಾಯಕರಿಗಾಗಿ ಪ್ರಾರ್ಥಿಸಬೇಕಾದ ಜವಾಬ್ದಾರಿಕೆ ನಮ್ಮದಾಗಿದೆ. ಇಂಥ ಜ್ಞಾನ ಅವರಿಗೆ ದಯಪಾಲಿಸಿರಿ ದೇವರೇ, ನಿಮ್ಮ ಭಯ ಅವರಿಗೆ ದಯಪಾಲಿಸಿರಿ ದೇವರೇ. ನೀತಿ ನ್ಯಾಯದಿಂದ ದೇಶವನ್ನು ಪರಿಪಾಲಿಸುವುದಕ್ಕಾಗಿ ಅವರಿಗೆ ಸಹಾಯ ಮಾಡಿರಿ ಎಂದು ನಾವು ವಿಜ್ಞಾಪನೆ ಮಾಡಬೇಕಾಗಿದೆ. ಇಹಲೋಕ ಅಧಿಕಾರಿಯಾದ ಸೈತಾನನು ಮೊಟ್ಟ ಮೊದಲು ಪಾಲಿಟಿಷಿಯನ್ಸ್ಗಳ ಮೇಲೆಯೇ ದಾಳಿ ಮಾಡ್ತಾನೆ. ಆಕಾಶ ಮಂಡಲದಲ್ಲಿ ಹಾರಾಡುತ್ತಿರುವ ಅಂಧಕಾರ ಶಕ್ತಿಗಳೊಂದಿಗೆ ನಾವು ಹೋರಾಡ್ತಿದ್ದೇವೆ. ಅವರು ನಮ್ಮ ವಿರುದ್ಧ ತಿರುಗಿ ಬೀಳುವಂತೆ ಅವು ಮಾಡ್ತವೆ. ಹಾಗಾಗಿ ದೇವರ ಕೃಪೆಗಾಗಿ ನಾವು ಬೇಡಿಕೊಳ್ಳುತ್ತಿರುವಾಗ, ಪ್ರಾರ್ಥಿಸುವಾಗ ಯಾವಾಗ ನೋಡಿದ್ರೂ ನಮಗೋಸ್ಕರವೇ ಪ್ರಾರ್ಥಿಸಬಾರದು. ಎಲ್ಲಾ ಮನುಷ್ಯರಿಗಾಗಿ ಪ್ರಾರ್ಥಿಸಬೇಕು, ರಾಜರುಗಳಿಗಾಗಿ ಪ್ರಾರ್ಥಿಸಬೇಕು, ಅಧಿಕಾರಿಗಳಿಗಾಗಿ ಪ್ರಾರ್ಥಿಸಬೇಕು. ಅಧಿಕಾರ, ಒಬ್ಬ ಕಲೆಕ್ಟರ್ಗೆ ಎಷ್ಟು ಅಧಿಕಾರ ಇರುತ್ತೆ ನೋಡಿ, ಒಬ್ಬ IAS ಆಫೀಸರ್ಗೆ ಎಷ್ಟು ಅಧಿಕಾರ ಇರುತ್ತೆ,
ಒಬ್ಬ ಇನ್ಸ್ಪೆಕ್ಟರ್ಗೆ ಎಷ್ಟೋ ಅಧಿಕಾರ ಇರ್ತದೆ ಅವನಿರುವ ಕ್ಷೇತ್ರದಲ್ಲಿ. ಹೀಗೆ ಎಷ್ಟೋ ವಿಧವಾದ ಅಧಿಕಾರ ಕೊಡಲಾಗಿವೆ. ಹಾಸ್ಪಿಟಲ್ ಮ್ಯಾನೇಜ್ಮೆಂಟ್ಗೆ ಒಂದು ಅಧಿಕಾರವಿದೆ. ಆ ಅಧಿಕಾರಿಗಳು ಸರಿಯಾಗಿರುವಾಗ, ಅವರು ಒಳ್ಳೆ ಪ್ರಣಾಳಿಕೆಯನ್ನು ಹಾಕುವಾಗ, ಒಳ್ಳೆ ಜ್ಞಾನದಿಂದ ಅವರು ಪ್ರವರ್ತಿಸಿದಾಗ, ಪ್ರೀತಿಯಿಂದ ಪ್ರವರ್ತಿಸಿದಾಗ ಅಲ್ಲಿ ಒಂದು ಸುಂದರವಾದ ವಾತಾವರಣ ಕಾಣುತ್ತೇವೆ. ಒಂದು ಹಾಸ್ಪಿಟಲ್ ಆಗಿರಲಿ, ಒಂದು ಎಜುಕೇಷನ್ ಸೆಂಟರ್ ಆಗಿರಲಿ, ಒಂದು ಗೌರ್ಮೆಂಟ್ ಆಫೀಸ್ ಆಗಿರಲಿ. ನಿಮ್ಮಲ್ಲಿ ಯಾರಾದರೂ ಗೌರ್ಮೆಂಟ್ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ದೀರಾ? ನರ್ಸಿಂಗ್ ಹೋಮ್ಸ್ನಲ್ಲಿ ಕೆಲಸ ಮಾಡ್ತಿದ್ದೀರಾ? ಕ್ಲಿನಿಕ್ಸ್ನಲ್ಲಿ ಕೆಲಸ ಮಾಡ್ತಿದ್ದೀರಾ? ಟೀಚರ್ಸ್ಗಳಾಗಿ, ಪ್ರೊಫೆಸರ್ಸ್ಗಳಾಗಿದ್ದೀರಾ? ನಿಮ್ಮ ಜೀವಿತಗಳ ಮೂಲಕ ಯೇಸುವಿನ ನಾಮವು ಅನೇಕರಿಗೆ ಪ್ರಭಾವ ಬೀರುವ ಹಾಗೆ ನಿಮ್ಮ ಪ್ರವರ್ತನೆ ವಿಷಯದಲ್ಲಿ ಜಾಗರೂಕರಾಗಿದ್ದೀರಾ? ಪ್ರಾರ್ಥನೆ ವಿಷಯದಲ್ಲಿ ಜಾಗರೂಕರಾಗಿದ್ದೀರಾ? ನೀವು ಕೆಲಸ ಮಾಡುತ್ತಿರುವಂತಹ ಇನ್ಸ್ಟಿಟ್ಯೂಷನ್ಗಾಗಿ ಪ್ರಾರ್ಥಿಸಿರಿ. ನಿಮ್ಮ ಮೇಲಿರುವ ಗೌರ್ಮೆಂಟ್ಗಾಗಿ ಪ್ರಾರ್ಥಿಸಿರಿ. ದೇವರೇ, ನಿಮ್ಮ ಜ್ಞಾನ ನಮ್ಮ ಅಧಿಕಾರಿಗಳಿಗೆ ದಯಪಾಲಿಸಿರಿ, ನಿಮ್ಮ ಭಯ ನಮ್ಮ ನಾಯಕರಿಗೆ ದಯಪಾಲಿಸಿರಿ ಎಂದು ಪ್ರಾರ್ಥಿಸಬೇಕು. ಅಧಿಕಾರಿಗಳಿಗೋಸ್ಕರ ವಿಜ್ಞಾಪನೆಯನ್ನು, ಪ್ರಾರ್ಥನೆಯನ್ನು, ಯಾಚನೆಯನ್ನು, ಕೃತಜ್ಞತಾಸ್ತುತಿಯನ್ನು ಮಾಡಬೇಕು. ಈ ರೀತಿ ತಪ್ಪದೆ ದೇವರ ಸನ್ನಿಧಿಯಲ್ಲಿ ನಾವೆಲ್ಲರೂ ಸೇರಿ ನಮ್ಮ ದೇಶದಲ್ಲಿ ಎಲೆಕ್ಷನ್ನಿಂದ ಆಯ್ಕೆಯಾಗಲ್ಪಟ್ಟ ನಾಯಕರಿಗಾಗಿ ನಾವು ಪ್ರತಿದಿನ ಪ್ರಾರ್ಥಿಸಬೇಕು. ಪ್ರತಿ ಸ್ಟೇಟ್, ಪ್ರತಿ ಯೂನಿಯನ್ ಟೆರಿಟರಿನಲ್ಲಿ ದೇವರ ಆತ್ಮನ ಕಾರ್ಯ ಜರುಗುವ ಹಾಗೆ. ದಿ ಫ್ಯಾಬ್ರಿಕ್ ಅನ್ನುತ್ತಾರಲ್ಲವೇ, ಈ ಫ್ಯಾಬ್ರಿಕ್ ಅನ್ನುವಾಗ ನೀವು ಎಂದಾದರೂ ಈ ರೇಷ್ಮೆ ಸೀರೆ ಮಾಡುವ ಆ ಒಂದು ವಿಧಾನ ನೋಡಿದೀರಾ? ಅದು ಒಂದು ದಾರ ಇರುತ್ತೆ, ಅದರಿಂದಲೇ ಅವರು ಗಾರ್ಮೆಂಟ್ ಅನ್ನು ಪ್ರಿಪೇರ್ ಮಾಡ್ತಾರೆ. ಮಗ್ಗಿನಲ್ಲಿ ಇಟ್ಟು, ಮಗ್ಗಿನಲ್ಲಿ ದಾರದ ಮೇಲೆ ದಾರ ಜೋಡಿಸಿ, ಮಧ್ಯದಲ್ಲಿ ಕಡಿದ್ರೆ ಮತ್ತೊಂದು ದಾರ ಜೋಡಿಸಿ, ಒಂದು ಡಿಸೈನ್ ಅನ್ನು ಮುಂಚಿತವಾಗಿಯೇ ಪ್ಲಾನ್ ಮಾಡಿ ಚೆನ್ನಾಗಿ ಅದರಲ್ಲಿಯೇ ಪ್ರಿಂಟ್ ಹಾಕ್ತಾರೆ. ಎಷ್ಟೋ ಚೆನ್ನಾಗಿ ನೇಯ್ತಾರೆ. ಅದು ಒಂದೇ ಬಣ್ಣ ಆಗಿರೋದಾದ್ರೆ ಅಷ್ಟು ಕಲರ್ಫುಲ್ ಆಗಿರಲ್ಲ. ಎಷ್ಟೋ ಕಲರ್ ಬಳಸ್ತಾರೆ. ಕೆಲವೊಂದಕ್ಕೆ ಹೆಚ್ಚಿರ್ತವೆ, ಕೆಲವೊಂದಕ್ಕೆ ಕಡಿಮೆ ಇರ್ತವೆ. ಕೆಲವೊಂದು ಆಕರ್ಷಣೆ ಉಳ್ಳದಾಗಿರ್ತವೆ, ಕೆಲವು ಡಲ್ ಆಗಿರ್ತವೆ. ಹಾಗೆಯೇ ಮುಖ್ಯವಾಗಿ ನಮ್ಮ ಭಾರತ ದೇಶ ಅನೇಕ ಭಾಷೆಗಳಿಂದಲೂ, ಅನೇಕ ರಾಜ್ಯಗಳಿಂದಲೂ, ಸಂಪ್ರದಾಯಗಳಿಂದಲೂ, ನಾನಾ ವಿಧವಾದ ದೇವರಲ್ಲಿನ ನಂಬಿಕೆಯಿಂದಲೂ, ವಿಭಿನ್ನವಾದ ವಿಶ್ವಾಸಗಳೊಂದಿಗೂ ಕೂಡಿರುವ ಜನರಿಂದ ತುಂಬಿಕೊಂಡಿದೆ. ಪ್ರಿಯರೇ, ದೇಶದಲ್ಲಿ ಹಾರ್ಮೋನಿ, ಐಕ್ಯತೆ, ಪ್ರೀತಿ, ಸಮಾಧಾನ, ಸಾಫ್ಟ್ನೆಸ್ ನಾವು ತೋರಿಸಬೇಕು. ಯಾಕೆಂದರೆ ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂದು ದೇವರು ಹೇಳಿದ್ದಾರೆ. ದೇವರ ಆತ್ಮನ ಕಾರ್ಯಗಳು ಈ ಅಂತ್ಯಕಾಲದಲ್ಲಿ ನೆರವೇರಬೇಕೆಂದು ಆಶಿಸುವಾಗ ಆಟಂಕಪಡಿಸುವ ದುಷ್ಟ ಶಕ್ತಿಗಳು, ಅಂದರೆ ಅಪವಿತ್ರಾತ್ಮ ಸಮೂಹಗಳನ್ನೆಲ್ಲ ದೇವರು ಪೂರ್ತಿಯಾಗಿ ತೊಲಗಿಸಿ ಬಿಡುವ ಹಾಗೆ ಪವಿತ್ರಾತ್ಮನ ಕಾರ್ಯ ಪ್ರಪಂಚದಲ್ಲೆಲ್ಲ, ಎಲ್ಲದಕ್ಕಿಂತಲೂ ಹೆಚ್ಚು ದೇವರ ಕಾರ್ಯ ನಮ್ಮ ದೇಶದಲ್ಲಿ ನಡೆಯುವ ಹಾಗೆ ಪ್ರಾರ್ಥಿಸಬೇಕಾಗಿದೆ. ಎಲ್ಲಾ ಮನುಷ್ಯರಿಗಾಗಿ ಪ್ರಾರ್ಥಿಸಿರಿ. ಮನುಷ್ಯರೇ ಆಗಿದ್ದಾರೆ ಎಲ್ಲಾ ದೇಶದಲ್ಲಿ. ಕಪ್ಪು ಬಣ್ಣ ಇರಲಿ, ಬಿಳಿ ಬಣ್ಣ ಆಗಲಿ, ಎತ್ತರವಾಗಲಿ, ಗಿಡ್ಡವರಾಗಲಿ, ಹೀಗೆ ಎಲ್ಲರೂ ಕರ್ತನ ಮಕ್ಕಳಾಗಿದ್ದಾರೆ, ದೇವರ ಸಂತಾನವಾಗಿದ್ದಾರೆ. ಮತ್ತ್ಯಾಕೆ ಕೆಲವರು ಕುಳ್ಳಗೆ, ಕೆಲವರು ಎತ್ತರ, ಕೆಲವರು ದಪ್ಪ, ಕೆಲವರು ಸಣ್ಣಾಗಿದ್ದಾರೆ ಎಂದು ನೀವು ಹೇಳಬಹುದೇನೋ? ನಿಜವೇ ಪ್ರಿಯರೇ, ಎಲ್ಲರೂ ಒಂದೇ ಹೈಟ್ನಲ್ಲಿರುವ ವ್ಯಕ್ತಿಗಳಾಗಿ ನಾವು ಇದ್ದಿದ್ದೇ ಆದರೆ ಅದು ಹೇಗಿರ್ತೇವೊಮ್ಮೆ ಊಹಿಸಿ ನೋಡಿರಿ. ಈ ದಿನ ಮುಂಜಾನೆ ನನಗನ್ಸುವ ಮಟ್ಟಿಗೆ ಒಂದು ಮಿಲಿಟರಿಯಲ್ಲಿ ಅದು ಪರೇಡ್ ಮಾಡಿದ ಹಾಗೆ ಮಿಲಿಟರಿಯವರಂತಿರುತ್ತೆ, ಆದರೆ ಒಂಥರ ರೋಬೋಟ್ಸ್ ಹಾಗೆ ಇರುತ್ತೇವೇನೋ. ಆದರೆ ಯೂನಿಟಿ ಇನ್ ಡೈವರ್ಸಿಟಿ ಎನ್ನುವಂಥದ್ದು ವಿವಿಧತೆಯಲ್ಲಿ ಐಕ್ಯತೆಯುಳ್ಳದಾಗಿರೋದೇ ಮುಖ್ಯ. ದೇವರು ವಿಭಿನ್ನತೆಯಲ್ಲಿ ಐಕ್ಯತೆಯನ್ನಿಟ್ಟು ಪ್ರೀತಿಯಿಂದ ತುಂಬಲ್ಪಟ್ಟು ಫಲಿಸಿರಿ ಅಂದಿದ್ದಾರೆ. ಒಬ್ಬರಿಗೋಸ್ಕರ ಒಬ್ಬರು ಪ್ರಾರ್ಥಿಸಬೇಕು ಅಂದಿದ್ದಾರೆ. ನಮ್ಮ ದೇಶದಲ್ಲಿ ದೇವರು ಆರಿಸಿಕೊಂಡವರಿಗೆ ದೇವರು ಅಧಿಕಾರ ಕೊಟ್ಟಿರುವುದರಿಂದ ಅವರಿಗೋಸ್ಕರ ನಾವು ವಿಜ್ಞಾಪನೆ ಮಾಡೋಣ. ದೇವರು ತನ್ನ ಅಧಿಕಾರ ಯಾರಿಗೆ ಕೊಟ್ಟರೂ ಕೂಡ ಆ ಅಧಿಕಾರ ನಾವು ಒಪ್ಪಿಕೊಳ್ಳಬೇಕು. ಅಧಿಕಾರಿಗಳನ್ನು ಎದುರಿಸಿದರೆ ದೇವರನ್ನು ಎದುರಿಸಿದಂತೆಯೇ ಎಂದು ಬೈಬಲ್ನಲ್ಲಿ ನಾವು ಓದುತ್ತೇವೆ. ನಾವು ದೇವರ ರಾಜ್ಯದಲ್ಲಿರುವ ದೇವರ ಮಕ್ಕಳಾಗಿದ್ದೇವಲ್ಲವೇ? ಸರ್ಕಾರಕ್ಕೆ ತೆರಿಗೆ ಕಟ್ತೇವಲ್ಲವೇ? ಕಾನೂನಿಗೆ ಅಧೀನರಾಗಬೇಕಲ್ಲವೇ? ಹೌದು, ನಾವು ಅಧೀನರಾಗಬೇಕು. ಸ್ವತಃ ಯೇಸುವಿಗೆ ನೀನು ತೆರಿಗೆ ಕಟ್ಟುವುದಿಲ್ಲವೋ ಅಂದಾಗ ಯೇಸು ತಿರುಗೇನು ಹೇಳುತ್ತಾರೆ? ಸ್ವತಂತ್ರರು ತೆರಿಗೆ ಕಟ್ಟುವುದಿಲ್ಲ, ಆದರೂ ಕೂಡ ನೀನೀಗ ಕೇಳಿರುವುದರಿಂದ ನಾನು ಕಟ್ಟುತ್ತೇನೆ. ಪೇತ್ರನಿಗೆ ಹೇಳ್ತಾರೆ, ನೀನು ಬಲೆ ಹಾಕಿ ಒಂದು ಮೀನನ್ನು ಹಿಡಿ, ಆ ಮೀನಿನ ಬಾಯೊಳಗೆ 2 ನಾಣ್ಯಗಳಿರ್ತವೆ, ಒಂದು ನನಗೋಸ್ಕರ ಇನ್ನೊಂದು ನಿನಗೋಸ್ಕರ ಕಟ್ಟು ಅನ್ನುತ್ತಾರೆ. ಕೈಸರನಿಗೆ ತೆರಿಗೆ ಕಟ್ಟುವುದು ನ್ಯಾಯವೋ ಎಂದು ಆ ದಿನ ಯೇಸುವಿಗೆ ಪ್ರಶ್ನಿಸಿದಾಗ, ಕೈಸರನಿಗೆ ಕೈಸರನದು ಕೊಡಿರಿ, ದೇವರಿಗೆ ದೇವರದನ್ನು ಕೊಡಿರಿ ಎಂದು
ತೀರ್ಪು ಕೊಟ್ರಿ ಯೇಸು. ದೇಶದ ವಿಷಯದಲ್ಲಿ ಕೂಡ ನಾವು ನಂಬಿಗಸ್ತರಾಗಿರಬೇಕು. ಒಬ್ಬ ನಿಜವಾದ ಕ್ರೈಸ್ತನು ನಿಜವಾದ ದೇಶದ ನಾಗರಿಕನಾಗಿರ್ತಾನೆ. ಯಾಕೆಂದರೆ ನಮ್ಮ ಮುಖಾಂತರ ದೇಶ ಆಶೀರ್ವದಿಸಲ್ಪಡಬೇಕು, ಪಾಪಿಗಳು ರಕ್ಷಿಸಲ್ಪಡಬೇಕು, ಪಾತಾಳಕ್ಕೆ ಹೋಗುವಂಥವರ ನಂಬರ್ಸ್ ನಿಂತು ಹೋಗಬೇಕು, ದೇವರು ತನ್ನ ಅದ್ಭುತ ಕಾರ್ಯ ಮಾಡಬೇಕೆಂದು ನಾವು ಪ್ರಾರ್ಥನೆ ಮಾಡಬೇಕು. ಯಾವಾಗ ನೋಡಿದ್ರೂ ಸಣ್ಣ ಸಣ್ಣ ವಿಷಯಕ್ಕಾಗಿ ಬೇಡಿಕೊಳ್ಳದೆ ಸ್ವಲ್ಪ ವಿಶಾಲವಾದ ಹೃದಯದೊಂದಿಗೆ ಪ್ರಾರ್ಥಿಸಿರಿ. ದಯವಿಟ್ಟು ನಿಮ್ಮ ಪೇಪರ್ನಲ್ಲಿ ಒಂದು ಲಿಸ್ಟ್ ಮಾಡಿಕೊಳ್ಳಿರಿ, ಅಂದರೆ ದೇಶದ ಎಲ್ಲಾ ರಾಜ್ಯಗಳ ಲಿಸ್ಟ್ ಮಾಡಿಕೊಳ್ಳಿರಿ. ಇಲ್ಲವೇ ಕಂಪ್ಯೂಟರ್ ನಿಮ್ಮ ಮುಂದೆ ಇಟ್ಟುಕೊಂಡು ಆ ಹೆಸರುಗಳೆಲ್ಲ ಓದಿ ಆಯಾ ರಾಜ್ಯದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಎಂಬುದಾಗಿ ಎಷ್ಟು ಜನಸಂಖ್ಯೆ ಇದೆ ಎಂಬುದಾಗಿ ಎಲ್ಲವನ್ನು ನೋಡಿ, ಅಲ್ಲಿನ ಕಲ್ಚರ್ ಏನೆಂದು, ಅಲ್ಲಿನ ರಿಲಿಜನ್ ಏನೆಂದು ಎಲ್ಲ ಡೀಟೇಲ್ಸ್ ಇಂಟರ್ನೆಟ್ಟಲ್ಲಿದೆ. ಅವೆಲ್ಲವುಗಳಿಗೋಸ್ಕರ ಸೆಪ್ರೇಟ್ ಆಗಿ ನಾವು ಪ್ರಾರ್ಥಿಸಬೇಕು. ಪ್ರತ್ಯೇಕವಾಗಿ ಒಂದೊಂದು ಪಾಯಿಂಟ್ಗಾಗಿ ಒಬ್ಬೊಬ್ಬರು ಪ್ರಾರ್ಥಿಸಬೇಕು. ಆಗಲೇ ದೇವರು ತನ್ನ ಅದ್ಭುತ ಕಾರ್ಯ ಮಾಡುತ್ತಾರೆ. ನನಗೆ ಜ್ಞಾಪಕ ಕೊಡಿರಿ ಅಂದಿದ್ದಾರೆ, ನನಗೆ ಬೇಡಿಕೊಳ್ಳಿರಿ ಅಂದಿದ್ದಾರೆ ದೇವರು. ಹಾಗಾಗಿ ಈ ಅಂತ್ಯ ದಿನಗಳಲ್ಲಿ ದೇವರ ಸಮಾಧಾನ ಪ್ರಪಂಚವನ್ನು ಆಳುವ ಹಾಗೆ, ಸುವಾರ್ತೆಗೆ ಆಟಂಕವಿಲ್ಲದೆ ಮುಂದೆ ಸಾಗುವ ಹಾಗೆ, ದೇವರು ಆರಿಸಿಕೊಂಡವರನ್ನು ತನ್ನ ಚಿತ್ತದಲ್ಲಿ ನಡೆಸುವ ಹಾಗೆ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸೋಣ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಎಷ್ಟೋ ಸಾರಿ ದೇವರೇ ನಮ್ಮ ಜೀವಿತದಲ್ಲಿ ನನಗ್ಯಾಕೆ ಬೇಕು ಎಂಬ ಮನಸ್ತತ್ವದೊಂದಿಗೆ ಮುಂದೆ ಸಾಗುತ್ತಿದ್ದೇವೆ. ದೇಶಕ್ಕೋಸ್ಕರ, ದೇಶ ಕ್ಷೇಮಕ್ಕೋಸ್ಕರ, ದೇಶದಲ್ಲಿ ನಡೆಯುತ್ತಿರುವ ವಿಷಯಗಳಿಗೋಸ್ಕರ ಏನು ಮಾಡದೆ ಏನೂ ಗೊತ್ತಿಲ್ಲದವರಾಗಿಯೇ ಉಳ್ಕೊಳ್ತಿದ್ದೇವೆ. ನೀವೀ ಲೋಕದಲ್ಲಿ ತಿರುಗಾಡಿದ್ದೀರಲ್ಲವೇ, ಮಾನವರ ಕಷ್ಟ ಸುಖ ತಿಳಿದುಕೊಂಡಿದ್ದೀರಲ್ಲವೇ. ನಮಗೂ ಕೂಡ ಹಾಗೆಯೇ ಹೇಳಿದಿರಿ, ಗೋ ಇನ್ ಟು ಆಲ್ ದ ವರ್ಲ್ಡ್, ಪ್ರೀಚ್ ದ ಗಾಸ್ಪಲ್ ಎಂಬ ಮಾತಿನ ಪ್ರಕಾರ ನಾವು ಕೂಡ ನಮ್ಮ ಸುತ್ತಲೂ ಬಡತನದಲ್ಲಿದ್ದವರಿಗೆ, ಅವಶ್ಯಕತೆಯಲ್ಲಿದ್ದವರಿಗೆ, ಚಳಿಯಲ್ಲಿದ್ದವರಿಗೆ ಪರಾಂಬರಿಸುವ ಹಾಗೆ ಮತ್ತು ದಿಕ್ಕಿಲ್ಲದೆ ಬಾಧೆ ಪಡುವವರಿಗೆ ಪರಾಂಬರಿಸುವಂತೆ, ಅವರಿಗಾಗಿ ಪ್ರಾರ್ಥಿಸುವಂತೆ, ಅಂಥವರಿಗೆ ನಿಮ್ಮ ಪ್ರೀತಿ ಸುವಾರ್ತೆಯನ್ನು ತಲುಪಿಸಲು ಸಹಾಯ ಮಾಡಿರಿ. ಮುಖ್ಯವಾಗಿ ನಮ್ಮ ದೇಶದ ಎಲ್ಲ ನಾಯಕರುಗಳಿಗಾಗಿ, ನಮ್ಮ ದೇಶಕ್ಕಾಗಿ, ದೇಶ ಕ್ಷೇಮಕ್ಕಾಗಿ ಮತ್ತು ನಮ್ಮ ದೇಶದಲ್ಲಿ ನೀತಿ ನ್ಯಾಯವೇ ಅಭಿವೃದ್ಧಿ ಆಗುವುದಕ್ಕಾಗಿ ಸಮಾಧಾನದಿಂದ, ಸಂತೋಷದಿಂದ ನಾವೆಲ್ಲರೂ ಮತ್ತೊಮ್ಮೆ ನಿಮ್ಮನ್ನು ಸ್ತುತಿಸುವ ಹಾಗೆ, ಸುವಾರ್ತೆಗೆ ಯಾವ ಆಟಂಕವಿಲ್ಲದೆ ನಿಮ್ಮ ಸಹಾಯ ದಯಪಾಲಿಸಿ ನಮ್ಮನ್ನು ನಡೆಸಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾಗಿರುವ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು 8939731313 ನಂಬರ್ಗೆ ಹಾಗೂ ಹೊರದೇಶದಿಂದಲೂ ಸಹ ವೀಕ್ಷಿಸುವುದಾದರೆ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಆಗಲಿ, ವಾಯ್ಸ್ ಮೆಸೇಜ್ ಆಗಲಿ ವಾಟ್ಸಪ್ ಮೂಲಕ ಕಳಿಸಿಕೊಡಿರಿ. ನಾವು ಎವ್ರಿ ಡೇ ಪ್ರಾರ್ಥಿಸ್ತಿದ್ದೇವೆ, ನಿಮಗೆ ಅನೌನ್ಸ್ ಮಾಡುತ್ತಲೇ ಇದ್ದೇವೆ. ನೀವು ಕಳಿಸುವ ಸಾವಿರಾರು ವಾಟ್ಸಪ್ ಮೆಸೇಜ್ಗಳನ್ನು ಪರಿಶೀಲಿಸಿ ನಿಮಗಾಗಿ ಪ್ರಾರ್ಥಿಸ್ತಿದ್ದೇವೆ. ಎಲ್ಲರಿಗೂ ಪ್ರತ್ಯುತ್ತರ ಕೊಡಲಿಕ್ಕಾಗದಿದ್ದರೂ ಕೂಡ ಕಾಮನ್ ಆಗಿ ನಿಮ್ಮನ್ನು ಪ್ರತ್ಯುತ್ತರ ಕೊಡಲು ನಾವು ಪ್ರಯತ್ನಿಸ್ತಿದ್ದೇವೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಹೆಸರು ಕಾಮೆಂಟ್ ಸೆಕ್ಷನ್ನಲ್ಲಿ ಬಂದು ಟೈಪ್ ಮಾಡಿರಿ. ಏಪ್ರಿಲ್ 10ರಂದು ಬ್ಯಾಂಗ್ಳೂರಿನಲ್ಲಿ ಒನ್ ಡೇ ಗೆಟ್ ಟುಗ್ಯಾದರ್ ಇದೆ. ವಿವರ ಬೇಕಾದಂಥವರು ಕೊಡಲ್ಪಟ್ಟ ಇದೇ ನಂಬರ್ಗೆ ಕರೆ ಮಾಡಿರಿ. ಬನ್ನಿರಿ, ನಿಮ್ಮೆಲ್ಲರಿಗೆ ಮುಖಾಮುಖಿಯಾಗಿ ನೋಡಿ ನಿಮಗಾಗಿ ವೈಯಕ್ತಿಕವಾಗಿ ಪ್ರಾರ್ಥಿಸಲು ಅವಕಾಶ ಒದಗಿಸಿಕೊಡಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ.